ಜಲ್ದಿ ಅಂತ ಬರ್ರಿ, ದೊಡ್ಡಪ್ಪ ಫೋನ್ ಮಾಡಿದ್ದ. ನಿನ್ನ ವಾಚ್ ತೋರಿಸು. ತೇಜು ನಿನ್ನ ವಾಚ್ ತೋರಿಸು. ಸೂಪರ್ ಅಲ್ಲ, ವಾಚ್ ತೋರಿಸ್ಬೇಕಲ್ಲ ಮೊದಲು. ಹಾಂ ನೋಡಿ, ಈಗ ರೆಡಿ ಆದ. ಯಾವ ಕ್ಲಾಸಪ್ಪ? ವಾಚ್ ಹೊಸದಾ? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂತ ಹೇಳಿ. ಬನ್ನಿ, ಭಾಳ ದಿನಗಳ ನಂತರ ನಾನು ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ಇಷ್ಟು ದಿನ ಯಾಕೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ಅಂಥೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ. ಅಕ್ಕನ ಮಗನ ಮದುವೆ ಇರೋದ್ರಿಂದ ಹಾಗಾಗಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಹಾಗಾಗಿ ವೀಡಿಯೋಗಳ್ನ ಯಾವುದೇ ರೀತಿಯಿಂದ ಅಪ್ಲೋಡ್ ಮಾಡಿದ್ದಿಲ್ಲ. ಇವತ್ತು ಬಂದು ನಾನು ಎಂಗೇಜ್ಮೆಂಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ವೀಡಿಯೋನ ಕಂಟಿನ್ಯೂ ಆಗಿ ನೋಡ್ಕೊತ ಹೋಗಿ ಅಂತ ಕೇಳ್ತೀನಿ ನೋಡಿ. ಇಲ್ಲಿ ಬಂದು ಅಕ್ಕ ಹೇಳ್ತಾ ಇದ್ದಾರೆ, ನಾವು ಎಂಗೇಜ್ಮೆಂಟಿಗೆ ಹೋಗ್ತಾಯಿದ್ದೀವಿ, ಅಂದರೆ ನಮ್ಮ ಅಕ್ಕನ ಮಗನ ಎಂಗೇಜ್ಮೆಂಟ್ ಇದೆ, ಹಾಗಾಗಿ ಹೋಗ್ತಾಯಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ಮ್ಯೂಟ್ ಮಾಡಿಬಿಟ್ಟು ಈಗ ವಾಯ್ಸ್ ಕೊಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ತೇಜಸ್ ಅಂತ ಹೇಳಿಬಿಟ್ಟು ಅಕ್ಕನ ಮೊಮ್ಮಗ. ಇವರು ಕೂಡ ಅಕ್ಕ, ಅವ್ರ ಮೊಮ್ಮಗ ನೋಡಿ. ಇವರು ಕೂಡ ಅಥರ್ವ ಅಂತ ಹೇಳ್ತಾ ಇದ್ದೀನಲ್ಲ ನಿಮಗೆ. ಯಾವಾಗಲೂ ವೀಡಿಯೋದಲ್ಲಿ ನಾನು ಹಲವಾರು ಬಾರಿ ತೋರಿಸಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ನಾವು ಏನು ಎಂಗೇಜ್ಮೆಂಟಿಗೆ ಬಂದು ಊರಿಗೆ ತಲುಪಿದ್ದೀವಿ ನೋಡಿ. ಊರು ಬಂದು ಒಂದು ಹಳ್ಳಿ ನೋಡಿ. ಅದು ಹಳ್ಳಿ ಅಂದರೆ ರಿಲೇಷನ್ ಒಳಗೇ ಹುಡುಗಿಯರನ್ನ ನಾವು ಫಿಕ್ಸ್ ಮಾಡಿರೋದು ಅಕ್ಕನ ಮಕ್ಕಳಿಗೆ, ಅಂದರೆ ಅಕ್ಕನ ಮಗನಿಗೆ. ಇಬ್ಬರದು ಮ್ಯಾರೇಜ್ ಇದೆ ನೋಡಿ, ಅಕ್ಕನ ಮಗಂದು. ಬಂದ ತಕ್ಷಣವೇ ನಮ್ಗೆ ಎಲ್ಲರಿಗೂ ಅವರು ಟಿಫನ್ ಅದೆಲ್ಲ ಹಾಕ್ಕೊಟ್ರು. ಉಪ್ಪಿಟ್ಟು, ಚಟ್ನಿ ಪುಡಿ, ಉಪ್ಪಿನಕಾಯಿ ಎಲ್ಲ. ಈಗ ಎಂಗೇಜ್ಮೆಂಟಿಗೆ ಏನೇನು ಬೇಕು ಅವೆಲ್ಲ ಸಾಮಾನುಗಳನ್ನು ನಾವೆಲ್ಲ ಇಲ್ಲೆಲ್ಲ ಇಟ್ಬಿಟ್ಟು ನಂತರ ವೀಡಿಯೋ ಕೂಡ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಸಾರಿ ಆಗಿರ್ಬೋದು, ನಂತರ ಹೂವು, ಹಣ್ಣು, ಪ್ರತಿಯೊಂದು ಕೂಡ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಂಗೇಜ್ಮೆಂಟ್ ಅಂತಂದರೆ ಸಕ್ಕರೆ ಕೂಡ ಬೇಕಾಗುತ್ತೆ ನೋಡಿ. ನೋಡ್ತಾ ಇರ್ಬೋದು ನೀವೆಲ್ಲ. ಹಣ್ಣುಗಳೆಲ್ಲ ತೊಗೊಂಡು ಬಂದಿದ್ದೀವಿ, ನಾವೇನೇ ತೊಗೊಂಡು ಬಂದು ಇಲ್ಲೆಲ್ಲ ಜೋಡಿಸ್ಬಿಟ್ಟು ಟಿಫನ್ ಆದ ನಂತರ ಎಲ್ಲರೂ ಮತ್ತೊಮ್ಮೆ ರೆಡಿ ಆಗಿಬಿಟ್ಟು ನಾವು ಈಗ ಎಲ್ಲಿ ಎಂಗೇಜ್ಮೆಂಟ್ ಕಾರ್ಯಕ್ರಮ ಇದೆ ಅಲ್ಲಿಗೆ ಹೊರಡ್ತಾ ಇದ್ದೀವಿ ನೋಡಿ. ಎಲ್ಲರೂ ಟಿಫನ್ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಈಗ ನಾವು ಏನು ಒಂದು ಅಂದರೆ ಕಲ್ಯಾಣ ಮಂಟಪದಲ್ಲಿ ಎಂಗೇಜ್ಮೆಂಟ್ ಕಾರ್ಯಕ್ರಮ ಇದೆಯಲ್ಲ, ಅಲ್ಲಿಗೆ ಎಲ್ಲರೂ ಕೂಡ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಹುಡುಗ ಹುಡುಗಿ ಕೂಡ ಆಲ್ರೆಡಿ ರೆಡಿಯಾಗಿ ಕೂಡ ನಿಂತಿದ್ದಾರೆ. ದೊಡ್ಡವರು ಕೂಡ ಸ್ವಲ್ಪ ಎಲ್ಲ ಬಂದು ಸಾರಿ ಅವೆಲ್ಲ ನೋಡ್ತಾರಂತ ನೋಡಿ, ಹಳ್ಳಿ ಸೈಡೆಲ್ಲ. ಹಾಗಾಗಿ ಅವ್ರಿಗೆ ಕೂಡ ನಾವು ಏನೇನು ಹುಡುಗ ಹುಡುಗಿಗೆ ಸಾರಿ, ನಂತರ ಒಡವೆಗಳು ತೊಗೊಂಡು ಬಂದಿರ್ತೀವಿ, ಅವನು ಕೂಡ ತೋರಿಸ್ಬೇಕಂತ ನೋಡಿ. ಈಗ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಹಾಗೆ ನಾನು ಕೂಡ ವೀಡಿಯೋ ಮಾಡಿಕೊಂಡೆ. ಸ್ವಲ್ಪ ನಮ್ಮ ಅಣ್ಣನ ಮಗಗೆ ಕೂಡ ಹೇಳಿದ್ದೆ ನೋಡಿ, ಭುವನ್ ಅಂತ ಹೇಳ್ಬಿಟ್ಟು. ಅವನು ಕೂಡ ಸ್ವಲ್ಪ ಎಲ್ಲ ನನಗೆ ವೀಡಿಯೋ ಮಾಡಿ ಕೊಟ್ಟ ನೋಡಿ. ಅವನು ಕೂಡ ಎರಡು ಎಂಗೇಜ್ಮೆಂಟ್ ಇರುತ್ತೆ ನೋಡಿ. ದೊಡ್ಡ ಎಂಗೇಜ್ಮೆಂಟು, ಸಣ್ಣ ಎಂಗೇಜ್ಮೆಂಟ್ ಅಂತೇಳಿ ಎರಡು ಥರ ಮಾಡ್ತಾರೆ. ಹಾಗಾಗಿ 4 ಸಾರಿ ಕೂಡ ತೊಗೊಂಡು ಬಂದಿದ್ವಿ ನಾವು. ಅದಾದ ನಂತರ ಈ ಕಡೆ ಬಂದು ಅಕ್ಕನ ಮಗಳು ಕೂಡ ಎಲ್ಲದಕ್ಕೂ ರೆಡಿ ಮಾಡ್ಕೊತಾ ಇದ್ದಾಳೆ. ಅಂದರೆ ಈಗೇನು ಎಂಗೇಜ್ಮೆಂಟ್ ಕಾರ್ಯಕ್ರಮ ಇದೆಯಲ್ಲ, ಹಾಗಾಗಿ ನೋಡ್ತಾ ಇರ್ಬೋದು, ಈಗೇನು ಯೆಲ್ಲೋ ಕಲರ್ ಸಾರಿ ಉಟ್ಕೊಂಡಿದ್ದಾರಲ್ಲ ಅವರೇ ಅಕ್ಕನ ಮಗಳು. ಅದಾದ ನಂತರ ಈಗೇನು ಮ್ಯಾರೇಜ್ ಇದೆಯಲ್ಲ, 2 ಗಂಡು ಹುಡುಗರದ್ದು, ಅವರು ತಮ್ಮಂದ್ರು ನೋಡಿ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ನೀವು ಸಕ್ರೆ, ನಂತರ ಎಲೆ ಅಡಿಕೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅದಾದ ನಂತರ ಇಲ್ಲಿ ಮದುಮಕ್ಕಳಿಗೆ ಕೂಡ ಹುಡುಗ ಹುಡುಗಿ ಕೂಡ್ಸೋಕ್ಕಿಂತ ಮೊದಲೇ ಯಾರೋ ಒಬ್ಬರು ದೊಡ್ಡವ್ರನ್ನ ಕೂಡಿಸ್ಬೇಕಂತ ನೋಡಿ, ಪಕ್ಕಕ್ಕೆ ಕೂಡಿಸಿ ಆರತಿ ಮಾಡಿಬಿಟ್ಟು ಅದಾದ ನಂತರ ಮತ್ತು ಹುಡುಗನ ಜೊತೆಗೂ ಕೂಡಿಸ್ಬಿಟ್ಟು ಆರತಿ ಅದೆಲ್ಲ ಮಾಡ್ತಾರೆ. ನೋಡ್ತಾ ಇರ್ಬೋದು, ಇವರೇ ಬಂದು ಅಕ್ಕನ ಮಗಳು ನೋಡಿ, ದೊಡ್ಡವಳು ಇವಳು. ಇದಾದ ನಂತರನೇ ಈಗೇನು ಮ್ಯಾರೇಜ್ ಆಗ್ತಾ ಇದೆಯಲ್ಲ, ಇವ್ರ ತಮ್ಮಂದ್ರು ನೋಡಿ ಅವರು
ಟೋಟಲ್ ಆಗಿ 4 ಜನ ಅಕ್ಕ ಇದ್ದಾರೆ. ಅದರಲ್ಲಿ ದೊಡ್ಡಕ್ಕನ ಮಕ್ಕಳ ಮ್ಯಾರೇಜ್ ನೋಡಿ ಇದು ಬಂದು ಮಠ ಏನು ಅಂದರೆ ಗುಡಿ ಏನು ಸ್ವಲ್ಪ ಚಿಕ್ಕದಾಗೇ ಇತ್ತು. ತುಂಬ ಜನ ಕೂಡ ಸೇರಿದ್ರು, ನೋಡ್ತಾ ಇರ್ಬೋದು ನೀವು. ಹಾಗೆ ಎಲ್ಲರೂ ಬಂದು ಫಂಕ್ಷನ್ಗೆ ಅಟೆಂಡ್ ಕೂಡ ಆಗಿದ್ದರು. ನಾವು ವಿಡಿಯೋನ ಇದನ್ನು ಬಹಳ ದಿನಗಳಿಂದ ಅಪ್ಲೋಡ್ ಮಾಡ್ಬೇಕಂತೇಳಿ ಇಟ್ಕೊಂಡಿದ್ದೆ ನೋಡಿ, ಬಟ್ ಆಗಿರಲಿಲ್ಲ. ಹಾಗಾಗಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವು ಕೂಡ ಒಂದು ಕಾರು, ನಂತರ ಏನು ಕ್ರುಷರ್ ಅಂತ ಹೇಳ್ತೀವಲ್ಲ, ಟ್ರ್ಯಾಕ್ಸ್ ಅಂತ ಹೇಳಿಬಿಟ್ಟು ಅದರಲ್ಲೇ ಎಲ್ಲರೂ ಸೇರಿಬಿಟ್ಟು ಬಂದಿದ್ದು ನೋಡಿ. ಈಗ ಹುಡುಗ ಅವ್ರನ್ನೆಲ್ಲ ಕೂಡಿಸ್ಬಿಟ್ಟು ಈಗ ಹುಡುಗಿಯರು ಅಣ್ಣ ನೋಡಿ ಇವ್ರು ಬಂದು ಅವರೆಲ್ಲ ಕುಂಕುಮ ಅದೆಲ್ಲ ಹಚ್ಬಿಟ್ಟು ಅವರಿಗೆ ಡ್ರೆಸ್ ಅದೆಲ್ಲ ಕೊಡ್ತಾಯಿದ್ದಾರೆ. ಅಂದರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ ನಂತರ ಹುಡುಗ ಹುಡುಗಿನ ಕೂಡಿಸ್ಬಿಟ್ಟು ಎಂಗೇಜ್ಮೆಂಟ್ ಕೂಡ ಮಾಡ್ತಾರೆ. ನೋಡ್ತಾ ಇರ್ಬೋದು. ಈಗ ಇಬ್ಬರು ಹುಡುಗಿಯರ್ದೆಲ್ಲ ಫಂಕ್ಷನ್ ಅಂದರೆ ಕಾರ್ಯಕ್ರಮ ಮುಗೀತು ನೋಡಿ. ಅವ್ರಿಗೂ ಕೂಡ ಸಾರಿ ಅದೆಲ್ಲ ಕುಂಕುಮ ಹಚ್ಚಿ ಕೊಟ್ಟರು. ಅದಾದ ನಂತರ ಈಗ ಹುಡುಗರಿಗೆ ಕೂಡ ಕೊಡ್ತಾಯಿದ್ದಾರೆ. ಈಗೇನು ಬ್ಲ್ಯಾಕ್ ಕಲರ್ ಒಂಥರ ಗ್ರೇ ಕಲರ್ ಶರ್ಟ್ ಹಾಕಿದಾರಲ್ಲ ಅವನೇ ದೊಡ್ಡವನು. ಅದಾದ ನಂತರ ಈ ಕಡೆ ವೈಟ್ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಇವನು ಚಿಕ್ಕವನು. ಈಗ ಇಬ್ಬರದು ಕೂಡ ಒಟ್ಟಿಗೆ ಮ್ಯಾರೇಜಿಗೆ ಫಿಕ್ಸ್ ಮಾಡಿದ್ದಾರೆ. ಅಂದರೆ ಅಕ್ಕ ತಂಗಿಗೆ ಅಣ್ಣ ತಮ್ಮನ ಮ್ಯಾರೇಜಿಗೆ ಫಿಕ್ಸ್ ಮಾಡಿದ್ದಾರೆ ನೋಡಿ. ನೋಡ್ತಾ ಇರ್ಬೋದು. ಆ ಕಡೆ ಬಂದು ಗ್ರೇ ಕಲರ್ ಸಾರಿ ಹಾಕಿದ್ದಾರಲ್ಲ ಅವರು ಕೂಡ ನಮ್ಮ ಅಕ್ಕ. ಈ ಕಡೆ ಏನು ಡ್ರೆಸ್ ಎಲ್ಲ ಕೊಡ್ತಾ ಇದ್ದಾರಲ್ಲ ಹುಡುಗಿ ಅಣ್ಣ, ಈ ಕಡೆ ಬಂದು ಹುಡುಗಿ ಅಕ್ಕ ನೋಡಿ.
ಎಲ್ಲರೂ ಬಂದು ಮಾಡಿದ್ದಕ್ಕಾಗಿ ತುಂಬ ಚೆನ್ನಾಗಾಯಿತು ಕಾರ್ಯಕ್ರಮ ಎಲ್ಲ ಕೂಡ. ನಾವು ಕೂಡ ಫೋಟೋ ಅದೆಲ್ಲ ತೆಗೆಸ್ಕೊಂಡ ನಂತರ ಊಟಕ್ಕೆ ಹೋಗೋಣ ಅಂಥೇಳಿ ಡ್ರೆಸ್ ಅದೆಲ್ಲ ಚೇಂಜ್ ಮಾಡಿಕೊಂಡು ಈಗ ನಾವು ಫೋಟೋ ಅದೆಲ್ಲ ತೆಗೆಸ್ಕೊಂಡು ಆದಮೇಲೆ ಈಗ ಊಟಕ್ಕೆ ಹೊರಡ್ತಾ ಇದ್ದೀವಿ. ಊಟ ಮಾತ್ರ ನಿಜವಾಗ್ಲೂ ಸೂಪರ್ ಆಗಿತ್ತು ನೋಡಿ. ರೊಟ್ಟಿ, ಚಪಾತಿ, ಹೆಸರುಕಾಳು ಪಲ್ಯ, ಬದ್ನೆಕಾಯಿ ಪಲ್ಯ, ಕೋಸಂಬರಿ, ನಂತರ ಹುರುಣದ ಕಡುಬು, ಅನ್ನ, ಸಾಂಬಾರು, ಮಜ್ಜಿಗೆ ಸೂಪರ್ ಅಂದರೆ ಸೂಪರ್ ಆಗಿತ್ತು. ಚಟ್ನಿ ಪುಡಿ, ಉಪ್ಪಿನಕಾಯಿ ಕೂಡ ಇತ್ತು ನೋಡಿ. ಊಟ ಅದೆಲ್ಲ ಮುಗಿಸ್ಕೊಂಡು ಡ್ರೆಸ್ ಮತ್ತು ಹೇಳಿದ್ನೆಲ್ಲ ಡ್ರೆಸ್ ಎಲ್ಲರೂ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಂತರ ಬರಬೇಕಾದ್ರೆ ಎಲ್ಲರಿಗೂ ಟೀ ಮಾಡಿಕೊಟ್ರು ನೋಡಿ. ಟೀ ಕುಡಿದ್ಬಿಟ್ಟು ನಾವು ಈಗ ಇಲ್ಲೊಂದು ಅದೇ ಊರಲ್ಲಿ ಒಂದು ದೇವಸ್ಥಾನ ಇತ್ತಂತ, ಹಾಗಾಗಿ ನಾವು ದೇವಸ್ಥಾನ ಕೂಡ ನೋಡ್ಕೊಂಡು ಹೋಗಿ ಬನ್ನಿ ಅಂಥೇಳಿ ಅವರೇ ಕರ್ಕೊಂಡು ಬಂದರು ನೋಡಿ. ನಾವು ಕೂಡ ಎಲ್ಲರೂ ದೇವಸ್ಥಾನ ನೋಡ್ಕೊಂಡು ಹೋದ್ರಾತಂಥೇಳಿ ಬಂದ್ವಿ. ನಂತರ ಹೋಗಬೇಕಾದ್ರೆ ಆದಿಯಲ್ಲಿ ಕೂಡ ದೇವಸ್ಥಾನ ಇನ್ನೂ ಒಂದಿದೆ ಅಂತ ನೋಡಿ, ಅದು ಕೂಡ ನೋಡಿಕೊಂಡು ಹೋಗೋಣ ಅಂಥೇಳಿ ಹೇಳಿದರು. ಮೊನ್ನೆ ಮುಗಿತ್ತು. ಮತ್ತೆ ಅಭಿಷೇಕ ಮಾಡಿ ಹೋಮ ಮಾಡಿ ಯಾವ ಊರಿದೆ? ಅಂತರ್ಗಂಗೆ ದುರ್ಗಮ್ಮ. ಎಷ್ಟು ಚೆನ್ನಾಗೈತೆ ನೋಡ. ಅದೇ ಊರಲ್ಲಿರುವಂಥ ಒಂದು ದೇವಸ್ಥಾನ ನೋಡಿಕೊಂಡು ಮುಂದೆ ಬಂದ್ವಿ. ಮತ್ತೆ ಬರಬೇಕಾದ್ರೆ ಅಂತರ್ಗಂಗೆ ಅಂತ ಹೇಳಿ ಬರುತ್ತಾ ನೋಡಿ, ಸಿಂಧನೂರ ಮಾಡಿನಕ್ಕ. ಅಲ್ಲಿ ಒಂದು ದುರ್ಗಮ್ಮ ದೇವಸ್ಥಾನ ಇತ್ತಂತ, ದೇವಸ್ಥಾನ ತುಂಬ ಪವಾಡಗಳೆಲ್ಲ ನಡೀತಾವ ಅಂತ ನೋಡಿ. ಅಂದರೆ ನಾವೇನು ಅಂದ್ಕೊಂಡಿರ್ತೀವಿ ಮನಸ್ಸಿನಲ್ಲಿ ಅದೆಲ್ಲ ಸಕ್ಸಸ್ ಆಗುತ್ತಂತ. ಹಾಗಾಗಿ ನಾನು ಕೂಡ ಮಕ್ಕಳ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ, ಎಲ್ಲರ ಬಗ್ಗೆ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಮನಸ್ಸಿನಲ್ಲೇ ಬೇಡ್ಕೊಂಡು ನಂತರ ಈಗ ನಾನು ಹೊರಗಡೆ ಬಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಈಗ ಇಲ್ಲಿಂದ ಬಿಟ್ಟರೆ ನಾವು ಡೈರೆಕ್ಟಾಗಿ ನಮ್ಮ ಗಂಗಾವತಿಗೆ ಬರ್ತೀವಿ ನೋಡಿ. ಯಾಕಂದರೆ ತುಂಬ ಲೇಟ್ ಆಗಿತ್ತು ಆಲ್ರೆಡಿ, ಹಾಗಾಗಿ ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ ದೇವಸ್ಥಾನದಿಂದ. ತುಂಬ ಚೆನ್ನಾಗಿತ್ತು, ಪ್ರಶಾಂತವಾಗಿತ್ತು ಜಾಗ. ಬಂದು ದೇವಸ್ಥಾನ ಗುಡಿ ಕೂಡ ನಮಗೆ ಮಂಗಳಾರತಿ ಅದೆಲ್ಲ ಮಾಡಿ ತೀರ್ಥ ಅದೆಲ್ಲ ಕೊಟ್ಟರು ನೋಡಿ. ಅಥರ್ವ ನಂತರ ಅವ್ರ ಅತ್ತೆ ಅಕ್ಕ ಎಲ್ಲರೂ ಬಂದು ನೋಡಿ. ಕೊಳ್ಳಿಕ್ಕೆ ಹೋದರೆ ಒಟ್ಟ ಬರೋದೇ ಇಲ್ಲ. ಈಗ ಹಾಯ್ ಮಾಡ್ತಾ ಇದ್ದಾನೆ ನನಗೆ ವಿಡಿಯೋಗೆ. ಹಾಗೆ ಶ್ರೇಯಸ್ ಅಂತ ಹೇಳ್ಬಿಟ್ಟು ಅಕ್ಕನ ಕೂಡ.
ವಿಡಿಯೋ ಲೆಂತೇ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೋಡಿ. ನಾಳಿನ ವೀಡಿಯೋದಲ್ಲಿ ಮ್ಯಾರೇಜ್ ವೀಡಿಯೋಗಳೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಒಂದೆರಡು ದಿನ ಮತ್ತೆ ಲೇಟ್ ಆಗ್ಬೋದು ನೋಡಿ. ಹಾಗಾಗಿ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.